ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ ಎಂದು ನೋಡೋಣ. ನಿಮ್ಮ ಜೀವನದಲ್ಲಿ ಗೊಂದಲಗಳು ಹೆಚ್ಚಾಗಿ ಯಾರನ್ನು ನಂಬಬೇಕು, ಎಲ್ಲಿಗೆ ಹೋಗಬೇಕು ಅಂತ ದಿಕ್ಕು ದೋಚದಂತಾಗಿದೆಯಾ? ಕಣ್ಣೀರು ಹಾಕುತ್ತಾ ನನ್ನ ಕೈ ಹಿಡಿಯುವವರು ಯಾರೂ ಇಲ್ಲ ಎಂದುಕೊಳ್ಳುತ್ತಿದ್ದೀರಾ? ಹಾಗಾದರೆ ಇವತ್ತಿನ ಸಾಯಿ ಸಂದೇಶ ನಿಮಗಾಗಿಯೇ ಬಂದಿದೆ. ಬಾಬಾ ಈ ದಿನ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಸತ್ಯವೊಂದನ್ನು ತಿಳಿಸಲಿದ್ದಾರೆ. ಹಾಗಾಗಿ ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಮತ್ತು ಅದಕ್ಕಿಂತ ಹೆಚ್ಚಾಗಿ ಯಾರಾದರೂ ಮೊದಲು ಇದನ್ನು ಬಳಸಿ ನೋಡಿ, ಆಮೇಲೆ ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಅಂತಹ ವಿಷಯಗಳಲ್ಲಿ ದಾರಿ ತಪ್ಪಬೇಡಿ. ಮೊದಲು ಬೆಲೆಯನ್ನು ಕೇಳಿ ತಿಳಿಯಿರಿ. ಏಕೆಂದರೆ ನೀವು ಒಮ್ಮೆ ಅದನ್ನು ಬಳಸಿಬಿಟ್ಟರೆ ಆಮೇಲೆ ಎದುರಿನವರು ಯಾವುದೇ ಬೆಲೆ ಕೇಳಿದರೂ ನೀವು ಆ ಬೆಲೆಯನ್ನು ತೆರಬೇಕಾಗುತ್ತದೆ. ಇದೇ ರೀತಿ ಯಾವುದೇ ರೀತಿಯ ವ್ಯವಹಾರವಿರಲಿ, ಹಣ ನೀಡದೆ ಯಾವುದೇ ವಸ್ತುವನ್ನು ಬಳಸುತ್ತಿದ್ದರೆ ಇದರ ಸಂಪೂರ್ಣ ಅರಿವಿರಲಿ. ಒಂದು ವೇಳೆ ನೀವು ಆ ವಸ್ತುವನ್ನು ಖರೀದಿಸಿದರೆ ಅಥವಾ ಈಗ ಬಳಸುತ್ತಿದ್ದರೂ ಕೂಡ ಅದಕ್ಕಾಗಿ ನೀವು ಎಷ್ಟು ಬೆಲೆ ತೆರಬೇಕಾಗಬಹುದು ಎಂದು ಜ್ಞಾನ ನಿಮಗಿರಬೇಕು. ಇದರ ಅರಿವು ನಿಮಗೆ ಯಾವಾಗಲೂ ಇರಬೇಕು. ನಿಮಗೆ ನಿಮ್ಮ ಮನೆಯಲ್ಲಿ ಗಾಜಿನ ವಸ್ತುಗಳೆಂದರೆ ತುಂಬ ಇಷ್ಟವಿರಬಹುದು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪ್ರತಿಯೊಂದು ವಸ್ತುವು ಗಾಜಿನದೇ ಆಗಿರಲು ಸಾಧ್ಯವಿಲ್ಲ. ನಿಮ್ಮ ಮನೆಯವರು ಇದು ಸುರಕ್ಷತೆಯ ವಿಷಯ ಎಂದು ನಿಮಗೆ ಹೇಳುತ್ತಿದ್ದರೆ ಖಂಡಿತವಾಗಿಯೂ ಈ ವಿಷಯಕ್ಕೆ ನಾನು ಸಮ್ಮತಿ ಕೊಡುತ್ತೇನೆ. ಇಲ್ಲಿ ಸುರಕ್ಷತೆಯ ಮಾತು ಬರುತ್ತದೆಯೋ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ನೀವು ಗಾಜುಗಳನ್ನು ಬಳಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಮನೆಯವರ ಮಾತನ್ನು ಕೇಳಬೇಕು. ಅವರು ಏನು ಹೇಳುತ್ತಿದ್ದಾರೆ, ಹೇಗೆ ತಿಳಿಸುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಇಷ್ಟಕ್ಕಿಂತಲೂ ಮಿಗಿಲಾಗಿ ಅದರಲ್ಲಿ ಉಳಿದವರೆಲ್ಲರ ಇಷ್ಟ ಮತ್ತು ಆಸೆ ಏನಿದೆ ಎಂಬುದನ್ನು ನೋಡಿ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಈ ವಿಷಯದಲ್ಲಿ ಎಲ್ಲರ ಒಳಿತು ಅಡಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಬಗ್ಗೆ ಯಾವಾಗಲೂ ಗಮನವಿರಲಿ. ನನ್ನ ಕಡೆಯಿಂದ ನಿಮಗೆ ಸ್ತವನ ಮಂಜರಿಯ ಒಂದು ಸಣ್ಣ ಪುಸ್ತಕ ಸಿಗುತ್ತದೆ. ಅದನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಯಾವಾಗಲೂ ಅದನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಮತ್ತು ಅದನ್ನು ಬರೀ ಇಟ್ಟುಕೊಂಡರೆ ಸಾಲದು. ಪ್ರತಿದಿನ ಒಮ್ಮೆಯಾದರೂ ನೀವೇ ಅದನ್ನು ಪಠಿಸಬೇಕು. ಪಠಿಸಲು ಕೂಡ ಪ್ರಯತ್ನಿಸಿ. ಆರಂಭದಲ್ಲಿ ನನ್ನ ಸ್ತವನ ಮಂಜರಿಯನ್ನು ಓದುವುದು ನಿಮಗೆ ಕಷ್ಟ ಎನಿಸಬಹುದು. ಮೊದಲಿಗೆ ಕಷ್ಟ ಎನಿಸಿದರೂ ನಿಧಾನವಾಗಿ ಅದು ನಿಮಗೆ ಕಂಠಪಾಠವಾಗುತ್ತದೆ. ನೀವು 1 ವರ್ಷ ಪೂರ್ಣ ಮನಸ್ಸಿನಿಂದ ನನ್ನ ಸ್ತವನ ಮಂಜರಿಯನ್ನು ಪಠಿಸಿ ನೋಡಿ. ಆಮೇಲೆ ಏನಾಗುತ್ತದೆ ಎಂಬುದನ್ನು ನೀವೇ ನೋಡಿ. ನಿಮಗೆ ಎಂದಾದರೂ ಒಂಟಿತನ ಅನಿಸಿದರೆ, ಅಪೂರ್ಣತೆ ಕಾಡಿದರೆ, ಯಾವುದೋ ತೊಂದರೆ ಅನುಭವವಾಗಿ ಏನು ತೋಚದಂತಾದರೆ, ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಎಂದು ಗೊಂದಲವಾದರೆ ನೇರವಾಗಿ ನನ್ನ ಶಿರಡಿಗೆ ಬಂದುಬಿಡಿ. ನೇರವಾಗಿ ನಿಮಗೆ ಏನೂ ತಿಳಿಯದಿದ್ದಾಗ, ಎಲ್ಲಿಗಾದರೂ ಹೋಗಬೇಕೆನಿಸಿದಾಗ, ಏನೂ ಕಾಣದಿದ್ದಾಗ ನೇರವಾಗಿ ಶಿರಡಿಯ ಕಡೆಗೆ ನೋಡಿ. ಹೊರಗೆ ಹವಾಮಾನ ಹೇಗೆ ಇರಲಿ, ಜನರು ಹೇಗೆ ಇರಲಿ, ಪರಿಸ್ಥಿತಿ ಎಂತಹದ್ದೇ ಇರಲಿ, ನೀವು ಶಿರಡಿಗೆ ಬರಲು ಬಯಸಿದರೆ ನಿಮಗೆ ಉತ್ತಮ ವ್ಯವಸ್ಥೆಯು ಖಂಡಿತ ಆಗಿಯೇ ತೀರುತ್ತದೆ. ನಿಮ್ಮ ಬಳಿ ಎಷ್ಟು ಹಣವಿದೆಯೋ, ಏನೇ ಇದೆಯೋ ಅಷ್ಟರಲ್ಲಿ ನೀವು ಶಿರಡಿಗೆ ತುಂಬ ಚೆನ್ನಾಗಿ ಬಂದು ತಲುಪುತ್ತೀರಾ. ತುಂಬ ಒಳ್ಳೆಯ ವ್ಯವಸ್ಥೆ ಇರುತ್ತದೆ ಮತ್ತು ಶಿರಡಿಯಲ್ಲಿ ಮುಕ್ತ ಮನಸ್ಸಿನಿಂದ ನಿಮ್ಮನ್ನು ಸ್ವಾಗತಿಸಲಾಗುತ್ತದೆ. ಇದನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಆದ್ದರಿಂದ ನಾನು ಎಲ್ಲಿಗೆ ಹೋಗಲಿ ಎಂದು ಎಂದಿಗೂ ಮನಸ್ಸನ್ನು ಉದಾಸೀನ ಮಾಡಿಕೊಳ್ಳಬೇಡಿ. ನೀವು ಯಾವಾಗ ಬೇಕಾದರೂ ನಿಮ್ಮ ಬಾಬಾರವರ ಸನ್ನಿಧಿಗೆ ಬರಬಹುದು. ನಿಮ್ಮ ಬಾಬಾ ಕಣ್ಣುಗಳಲ್ಲಿ ಪ್ರೀತಿ ತುಂಬಿಕೊಂಡು ನಿಮಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ. ಆದ್ದರಿಂದ ನೀವು ನಿಮ್ಮ ಸಾಯಿಯ ಬಳಿಗೆ ಬರಲು ಯಾವಾಗಲೂ ಕಾತರರಾಗಿರಿ.
ಮತ್ತು ಬರುತ್ತಲೂ ಇರಿ. ನೀವು ನಿಮ್ಮ ಯಾವುದಾದರೂ ಕೆಟ್ಟ ಅಭ್ಯಾಸವನ್ನು ಬಿಡಲು ಬಯಸಿದರೆ ಅದಕ್ಕಾಗಿ ನೀವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿಲ್ಲ. ನೀವು ಕೇವಲ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು ಮತ್ತು ಇಂದಿನಿಂದ ಇದೇ ಕ್ಷಣದಿಂದ ನಾನು ಅದನ್ನು ಬಿಡುತ್ತಿದ್ದೇನೆ ಎಂದು ಯೋಚಿಸಬೇಕು. ಅಷ್ಟರಲ್ಲೇ ಅದು ನಿಮ್ಮಿಂದ ದೂರವಾಗುತ್ತದೆ. ಇದು ಅತ್ಯಂತ ಸುಲಭವಾದದ್ದು, ಕಷ್ಟವೇನಲ್ಲ. ಕೆಟ್ಟ ಅಭ್ಯಾಸಗಳು ಹೇಗೆ ಬಿಡಬೇಕು ಎಂದು ಯಾರನ್ನು ಕೇಳಲು ಹೋಗಬೇಡಿ. ಇದು ತುಂಬ ಸುಲಭ, ತಕ್ಷಣವೇ ಆಗಿಬಿಡುತ್ತದೆ. ನೀವು ಕೇವಲ ಸಿದ್ಧರಾಗಿ ಅಷ್ಟೇ. ಆಮೇಲೆ ಆ ಕೆಲಸವನ್ನು ನೀವೇ ಮಾಡುತ್ತೀರಾ. ಮತ್ತು ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಒಬ್ಬರ ಮಾತನ್ನು ಮತ್ತೊಬ್ಬರ ಮುಂದೆ ಆಡಬೇಡಿ. ನೀವು ಒಮ್ಮೆ ಈ ಮಾತುಗಳನ್ನು ಆಡಿಬಿಟ್ಟರೆ ಆಮೇಲೆ ಏನೇ ಆದರೂ, ಎಷ್ಟೇ ಪ್ರಯತ್ನಿಸಿದರೂ ಆಡಿದ ಮಾತುಗಳನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಇದೇ ಸತ್ಯ ಅಲ್ಲವೇ? ಅದಕ್ಕಾಗಿಯೇ ಯಾವಾಗಲೂ ಯೋಚಿಸಿ ಮಾತನಾಡಿ. ತುಂಬ ಸಂತೋಷದಿಂದಿರಿ, ನಗುತ್ತಲೂ ಇರಿ. ಯಾವಾಗಲೂ ಒಂದು ನಂಬಿಕೆ ಇರಲಿ, ನಿಮ್ಮ ಜೊತೆ ನಾನು ನಿಂತಿದ್ದೇನೆ ಎಂದು. ಮತ್ತು ನಾನು ನಿಮ್ಮ ಜೊತೆ ಇದ್ದೇನೋ ಇಲ್ಲವೋ ಎಂದು ತಿಳಿಯಬೇಕಾದರೆ ನೀವು ಕೇವಲ ನನ್ನನ್ನು ಅನುಭವಿಸಿ ತಿಳಿದುಕೊಳ್ಳಬಹುದು. ಈಗ ಅನುಭವಿಸಬೇಕಾದರೆ ದಿನವಿಡೀ ನನ್ನೊಂದಿಗೆ ಮಾತನಾಡುತ್ತಲೂ ಇರಿ. ದಿನವಿಡೀ ನಿಮ್ಮ ಸುತ್ತಮುತ್ತಲೂ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ಗಮನಿಸಿ. ಒಂದು ವೇಳೆ ನೀವು ಗಮನಿಸದಿದ್ದರೆ ನನ್ನ ಇರುವಿಕೆಯನ್ನು ಹೇಗೆ ಅನುಭವಿಸಲು ಸಾಧ್ಯ? ನೀವೇ ಸ್ವತಃ ಜಾಗರೂಕರಾಗಿ ಗಮನ ಹರಿಸಬೇಕಾಗುತ್ತದೆ. ಹಾಗೆ ಇನ್ನೊಂದು ವಿಚಾರವನ್ನು ನೆನಪಿಗೆ ತರುತ್ತೇನೆ. ನಿಮ್ಮ ಮನೆಯಲ್ಲಿ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲವಾ? ಅಥವಾ ನಿಮ್ಮ ಆಪ್ತರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಕೂಡ ಅವರು ನಿಮ್ಮನ್ನು ತಪ್ಪು ತಿಳಿಯುತ್ತಿದ್ದಾರಾ? ನೀವು ಆಡುವ ಒಳ್ಳೆ ಮಾತು ಕೂಡ ಅವರಿಗೆ ಕೋಪ ತರಿಸುತ್ತಾ ಇದೆಯಾ? ಹಾಗಾದರೆ ನೀವು ಹೇಳುವ ಶೈಲಿಯಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪು ನಡೆಯುತ್ತಿದೆ. ಬನ್ನಿ, ಅಲ್ಲಿ ಏನು ಸಣ್ಣ ತಪ್ಪು ನಡೆಯುತ್ತಿದೆ ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮಕ್ಕಳೆಂದರೆ ಮಕ್ಕಳು ತಾನೇ. ಅವರಿಗೆ ಯಾವ ಸಮಯದಲ್ಲಿ ಹೊರಗೆ ಹೋಗಬೇಕು, ಯಾವಾಗ ಬರಬೇಕು ಎಂದು ತಿಳುವಳಿಕೆ ಇರುವುದಿಲ್ಲ. ಆದರೆ ಮಕ್ಕಳ ಮೇಲೆ ನೀವು ಹಾಕಬೇಕಾದ ಅಗತ್ಯ ನಿರ್ಬಂಧಗಳನ್ನು, ಅವರಿಗೆ ತಿಳಿಸಬೇಕಾದ ಅಗತ್ಯ ನಿಯಮಗಳನ್ನು ಮತ್ತು ನಿಮ್ಮ ಆದೇಶಗಳನ್ನು ಅವರ ಮುಂದೆ ಖಂಡಿತವಾಗಿಯೂ ಇಡಿ. ಮಕ್ಕಳಿಗೆ ಶಿಸ್ತು ಕಲಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಮತ್ತು ಎಂದಾದರೂ ಅವರು ತಪ್ಪು ಹಾದಿಯಲ್ಲಿ ಹೋಗುತ್ತಿದ್ದಾರೆ ಅನಿಸಿದರೆ ಅವರನ್ನು ಸರಿಯಾದ ಸಮಯದಲ್ಲಿ ತಡೆಯುವುದು ತುಂಬ ಮುಖ್ಯ. ನಾನು ನಿಮಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಇದು ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ನಾನು ಎಲ್ಲರಿಗೂ ಅನ್ವಯವಾಗುವಂತೆ ಹೇಳುತ್ತಿದ್ದೇನೆ. ಯಾರಾದರೂ ತಮಗಿರುವ ಕೆಟ್ಟದ್ದನ್ನು ಬಿಟ್ಟು ತಮಗೆ ಒಳ್ಳೆಯದಾಗುವ ವಿಷಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ನೀವು ಬಯಸಿದರೆ ಆ ವಿಷಯವನ್ನು ಅವರಿಗೆ ತುಂಬ ಚೆನ್ನಾಗಿ ತಿಳಿಸಿ ಹೇಳಿ. ಒಂದು ವೇಳೆ ನೀವು ಕಠಿಣ ಪದಗಳನ್ನು ಬಳಸಿ ಹೇಳುತ್ತಿದ್ದರೂ ಸಹ ಆ ಕಠಿಣ ಪದಗಳ ಹಿಂದಿರುವ ನಿಮ್ಮ ಧ್ವನಿ ಕೂಡ ಮೃದುವಾಗಿರಬೇಕು. ಅತಿ ಹೆಚ್ಚಿನ ಧ್ವನಿಯಲ್ಲಿ ಮಾತನಾಡಬಾರದು, ಕಿರುಚುತ್ತಾ ಮಾತನಾಡಬಾರದು. ನಿಮ್ಮ ಮೃದು ಧ್ವನಿಯು ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಕರುಣೆ ಮತ್ತು ಕಾಳಜಿಯನ್ನು ತೋರಿಸಬೇಕೇ ಹೊರತು ನಿಮ್ಮ ಮನಬಂದಂತೆ ಅಧಿಕಾರ ನಡೆಸಲು ಆಡುತ್ತಿರುವ ಮಾತುಗಳಂತೆ ಇರಬಾರದು. ಏಕೆಂದರೆ ಎದುರಿಗಿರುವ ವ್ಯಕ್ತಿಗೆ ತನಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ತಿಳಿಯುವಷ್ಟು ವಿವೇಕ ಇದ್ದಿದ್ದರೆ ಅವರೇ ಸ್ವತಃ ಸರಿಯಾದದ್ದನ್ನು ಆರಿಸಿಕೊಳ್ಳುತ್ತಿದ್ದರು. ಅವರಿಗೆ ಅದು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ನಾನು ನಿಮಗೆ ಅವರಿಗೆ ತಿಳಿಸಿ ಹೇಳಲು ಹೇಳುತ್ತಿದ್ದೇನೆ. ಹಾಗಾಗಿ ತಿಳಿ ಹೇಳುವಾಗ ಪದಗಳು ಕಠಿಣವಾಗದಿದ್ದರೂ ಆಡುವ ಶೈಲಿ ಮೃದುವಾಗಿರಲಿ. ಕೆಟ್ಟದಾಗಿ ಮಾತನಾಡಬೇಡಿ. ಒಂದು ವೇಳೆ ನೀವು ಕೆಟ್ಟದಾಗಿ ಮಾತನಾಡಿದರೆ ಆಗುವ ಕೆಲಸವು ಕೆಟ್ಟು ಹೋಗುತ್ತದೆ. ದಿನವಿಡೀ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ನನ್ನ ಅಸಂಖ್ಯಾತ ನಾಮಗಳನ್ನು ಜಪಿಸುತ್ತೀರಲ್ಲ. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಇದೆಲ್ಲ ಮಾಡುತ್ತಿರುವುದರಿಂದ ನನಗೇನು ಸಿಗುತ್ತದೆ ಎಂಬ ಆಲೋಚನೆ ಮಾಡಬಹುದು. ಆದರೆ ನೀವು ನಾಮಸ್ಮರಣೆಯನ್ನು ಯಾವಾಗಲೂ ಮುಂದುವರಿಸಿ. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಪೂರ್ಣ ಮನಸ್ಸಿನಿಂದ ಸದೃಢರನ್ನಾಗಿ ಮಾಡುತ್ತದೆ. ಮತ್ತು ಪ್ರತಿ ಕ್ಷಣವೂ ನಿಮ್ಮ ಜೀವನದಲ್ಲಿ ನನ್ನದೊಂದು ಲೀಲೆ ನಡೆಯುತ್ತಲೇ ಇರುತ್ತದೆ.
ಅದರಲ್ಲಿ ನಿಮ್ಮ ಒಳಿತೇ ಅಡಗಿರುತ್ತದೆ. ನೀವು ಏನನ್ನು ಬಯಸುತ್ತೀರೋ ಅದನ್ನು ಎದುರಿನ ವ್ಯಕ್ತಿ ನೀವು ಹೇಳದೆಯೇ ಮಾಡಿ ಮುಗಿಸುತ್ತಾನೆ. ಇದೆಲ್ಲವೂ ಸಾಧ್ಯವಾಗುತ್ತಿರುವುದು ಏಕೆಂದರೆ ನೀವು ನನ್ನನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಡೆಯುತ್ತಿದ್ದೀರಾ. ನೀವು ಎಲ್ಲರಿಗಿಂತ ವಿಭಿನ್ನರಾಗಿದ್ದೀರಾ. ನನ್ನನ್ನು ಸದಾ ಸ್ಮರಿಸುತ್ತೀರಾ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ನಿಮ್ಮ ಕಣ್ಣೆದುರೇ ಈಡೇರುತ್ತವೆ. ಯಾರದೇ ಬಗ್ಗೆ ಸಂಪೂರ್ಣವಾಗಿ ತಿಳಿಯದೆ ಏನನ್ನೂ ಆಡಬಾರದು. ಈಗ ನಿಮ್ಮ ಮನೆಯವರೇ ಯಾರನ್ನಾದರೂ ಕಳ್ಳ ಎಂದು ಕರೆಯುತ್ತಿದ್ದರೂ ಕೂಡ, ಅಥವಾ ನಿಮಗೆ ಅತ್ಯಂತ ಆಪ್ತರವರೇ ಯಾರ ಮೇಲಾದರೂ ಕಳ್ಳತನದ ಆಪಾದನೆ ಹೊರಿಸುತ್ತಿದ್ದರೂ, ನೀವು ಒಂದು ಬಾರಿ ನಿಮ್ಮ ಮಟ್ಟಿಗೆ ಅದರ ಸತ್ಯಾಸತ್ಯತೆಯನ್ನು ಖಂಡಿತ ಪರಿಶೀಲಿಸಿ ನೋಡಿ. ನಿಮ್ಮ ಕೈಲಾದ ಮಟ್ಟಿಗೆ ನಿಜವಾಗಿಯೂ ಅಲ್ಲಿ ಕಳ್ಳತನ ನಡೆದಿದೆಯೇ ಅಥವಾ ಕೇವಲ ಮೇಲ್ನೋಟಕ್ಕೆ ಹಾಗನಿಸುತ್ತದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಯಾರೋ ಒಬ್ಬರು ಹೇಳಿದರೆಂದು ನೀವು ಯಾರನ್ನೂ ತಪ್ಪಿತಸ್ಥರನ್ನಾಗಿ ಭಾವಿಸಬೇಡಿ ಮತ್ತು ಯಾರನ್ನೂ ಹಾಗೆ ನಡೆಸಿಕೊಳ್ಳಬೇಡಿ. ನೀವು ಮಾಡುತ್ತಿರುವುದು ಸರಿಯಾಗಿದೆ, ಮುಂದೆಯೂ ಇದನ್ನೇ ಮುಂದುವರಿಸಿ. ಈಗ ನೀವು ಯಾವಾಗ ಹೊರಗೆ ಎಲ್ಲಾದರೂ ಸುತ್ತಾಡಲು ಹೋದಾಗ 2 ದೊಡ್ಡ ಚೀಲಗಳನ್ನು ಖಂಡಿತ ಖರೀದಿಸಿ ಇಟ್ಟುಕೊಳ್ಳಿ. ಏಕೆಂದರೆ ಅವು ನಿಮಗೆ ತುಂಬ ಉಪಯೋಗಕ್ಕೆ ಬರಲಿವೆ. ನೀವು ಈವರೆಗೆ ಏನೇನು ತರಬೇಕು ಅಂತ ಅಂದುಕೊಂಡಿದ್ದೀರೋ, ಆದರೆ ಉಪಯೋಗಕ್ಕೆ ಬರುವಂತಹ ಗಟ್ಟಿಯಾದ ವಸ್ತುವಿನ ಮೇಲೆ ಒಂದು ಬಾರಿಯೂ ಹೂಡಿಕೆ ಮಾಡಿಲ್ಲ. ನಾನು ನಿಮಗೆ 2 ಚೀಲಗಳನ್ನು ಕೊಳ್ಳಲು ಹೇಳುತ್ತಿದ್ದೇನೆ. ಖಂಡಿತ ಕೊಳ್ಳಿ. ಮುಂದೆ ಅದರ ಅಗತ್ಯ ಬರಲಿದೆ. ರಾತ್ರಿಯ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಔಷಧಿಗಳನ್ನು ರಾತ್ರಿಯೇ ತೆಗೆದುಕೊಳ್ಳಿ. ಯಾವ ಸಮಯದಲ್ಲಿ ಹೇಳಲಾಗಿದೆಯೋ ಅದೇ ಸಮಯದಲ್ಲಿ ತೆಗೆದುಕೊಳ್ಳಿ ಮತ್ತು ಬೆಳಗಿನ ಔಷಧಿಗಳನ್ನು ಬೆಳಗ್ಗೆಯೇ ತೆಗೆದುಕೊಳ್ಳಿ. ಈ ಮರೆತು ಹೋಯಿತು, ನೆನಪಿಲ್ಲ, ತಪ್ಪಿಹೋಯಿತು ಎನ್ನುವುದು ನೆಪಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಹೀಗೆ ನಿರ್ಲಕ್ಷ್ಯ ಮಾಡಿದರೆ ನೀವು ಗುಣಮುಖರಾಗುವುದು ಹೇಗೆ? ನೀವು ಬೇಗ ಗುಣ ಹೊಂದಬೇಕಾದರೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಯಾವುದೇ ರೀತಿಯ ಒತ್ತಡ ತಂದುಕೊಳ್ಳಬಾರದು ಮತ್ತು ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ಆಮೇಲೆ ನೋಡಿ, ಎಲ್ಲವೂ ಒಳಿತಾಗುತ್ತದೆ. ಎಲ್ಲವೂ ಚೆನ್ನಾಗಿಯೇ ಆಗುತ್ತದೆ. ಈಗ ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.